ನ್ಯೂ ವರ್ಡ್ಸ್ ಅಂದರೆ ಹೊಸ ಪದಗಳು. ಫಸ್ಟ್ ಒನ್, ಡಿಯರ್ಲಿ ಮೀನ್ಸ್ ಲವ್ಲಿ ಅಂದರೆ ಪ್ರೀತಿಯಿಂದ. ಸೆಕೆಂಡ್ ಒನ್, ಇಲ್ನೆಸ್ ಮೀನ್ಸ್ ಅನಾರೋಗ್ಯ. ಥರ್ಡ್ ಒನ್, ಅಗ್ರೀಡ್ ಮೀನ್ಸ್ ಒಪ್ಪಿಗೆ. ಫೋರ್ತ್ ಒನ್, ಇಂಪಾರ್ಟೆಂಟ್ ಮೀನ್ಸ್ ಮುಖ್ಯ. ರೀಡಿಂಗ್ ಈಸ್ ಫನ್. ಕ್ವಶನ್ ನಂಬರ್ 1, something is wrong, said Helen's mother. What was wrong with Helen? Question number 1, something is wrong. ಏನೋ ತಪ್ಪಾಗಿದೆ. said Helen's mother. ಹೆಲೆನ್ ತಾಯಿ ಹೇಳಿದರು. What was wrong with Helen? ಹೆಲೆನ್ಗೆ ಏನು ತಪ್ಪಾಗಿದೆ? ಉತ್ತರ ನೋಡೋಣ. Helen became blind and deaf due to her illness and fever. ಅಂದ್ರೆ ಹೆಲೆನ್ ತನ್ನ ಅನಾರೋಗ್ಯ ಮತ್ತು ಜ್ವರದಿಂದ ಕುರುಡು ಮತ್ತು ಕಿವುಡಾದಳು. ಕ್ವಶನ್ 2, although Helen could not hear or see, what kind of girl was she? ಅಂದ್ರೆ ಹೆಲೆನ್ಗೆ ಕೇಳಲು ಮತ್ತು ನೋಡಲು ಸಾಧ್ಯವಾಗದಿದ್ದರೂ ಅವಳು ಯಾವ ರೀತಿಯ ಹುಡುಗಿ? ಆನ್ಸರ್, Helen could not hear and see, but she was a bright and smart child. ಉತ್ತರ, ಹೆಲೆನ್ಗೆ ಕೇಳಲು ಮತ್ತು ನೋಡಲು ಸಾಧ್ಯವಾಗಲಿಲ್ಲ, ಆದರೆ ಅವಳು ಪ್ರಕಾಶಮಾನದ ಮತ್ತು ಚುರುಕಾದ ಮಗು. ಕ್ವಶನ್ ನಂಬರ್ 3, who agreed to help Helen? ಅಂದ್ರೆ ಹೆಲೆನ್ಗೆ ಸಹಾಯ ಮಾಡಲು ಯಾರು ಒಪ್ಪಿಕೊಂಡರು? ಆನ್ಸರ್, ಮಿಸ್ ಸುಲಿವಾನ್ agreed to help Helen. ಅಂದ್ರೆ ಮಿಸ್ ಸುಲಿವಾನ್ ಹೆಲೆನ್ಗೆ ಸಹಾಯ ಮಾಡಲು ಒಪ್ಪಿಕೊಂಡರು. ಕ್ವಶನ್ ನಂಬರ್ 4, how did ಮಿಸ್ ಸುಲಿವಾನ್ ಹೆಲ್ಪ್ ಹೆಲೆನ್? ಅಂದ್ರೆ ಮಿಸ್ ಸುಲಿವಾನ್ ಹೆಲೆನ್ಗೆ ಹೇಗೆ ಸಹಾಯ ಮಾಡಿದರು? ಆನ್ಸರ್, ಮಿಸ್ ಸುಲಿವಾನ್ spelled a lot of words for Helen on her hand to make Helen understand. ಅಂದ್ರೆ ಮಿಸ್ ಸುಲಿವಾನ್ ಹೆಲೆನ್ಗೆ ಅರ್ಥವಾಗುವಂತೆ ಅವಳ ಕೈಯಲ್ಲಿ ಬಹಳಷ್ಟು ಪದಗಳನ್ನು ಉಚ್ಚರಿಸಿದರು. ಕ್ವಶನ್ ನಂಬರ್ 5, what did Helen learn when the teacher put her hand into running water? ಅಂದ್ರೆ ಶಿಕ್ಷಕಿ ಹರಿಯುವ ನೀರಿಗೆ ಕೈ ಹಾಕಿದಾಗ ಹೆಲೆನ್ ಏನು ಕಲಿತಳು? ಆನ್ಸರ್, Helen learned to spell the word water when the teacher put her hand into running water. She also learns that water means something wet. ಅಂದ್ರೆ ಶಿಕ್ಷಕಿ ಹರಿಯುವ ನೀರಿಗೆ ಕೈ ಹಾಕಿದಾಗ ಹೆಲೆನ್ ವಾಟರ್ ಪದವನ್ನು ಉಚ್ಚರಿಸಲು ಕಲಿತಳು. ನೀರು ಎಂದರೆ ಒದ್ದೆಯಾಗಿದೆ ಎಂದು ಅವಳು ಕಲಿಯುತ್ತಾಳೆ. ಕ್ವಶನ್ ನಂಬರ್ 6, what was the most important thing that Helen finally understood? ಅಂದ್ರೆ ಹೆಲೆನ್ ಅಂತಿಮವಾಗಿ ಅರ್ಥ ಮಾಡಿಕೊಂಡ ಪ್ರಮುಖ ವಿಷಯ ಯಾವುದು? ಆನ್ಸರ್, Helen understood that words are the most important things in the world. ಅಂದ್ರೆ ಪದಗಳು ಪ್ರಪಂಚದ ಅತ್ಯಂತ ಮುಖ್ಯವಾದ ವಿಷಯಗಳು ಎಂದು ಹೆಲೆನ್ ಅರ್ಥ ಮಾಡಿಕೊಂಡಳು. ಲೆಟ್ಸ್ ಟಾಕ್. ಕ್ವಶನ್ ನಂಬರ್ 1, using science language make these letters with your hand. ಅಂದ್ರೆ ನಾವು ECHEK ಅನ್ನೋ ಲೆಟರ್ಸ್ನ ನಮ್ಮ ಹ್ಯಾಂಡ್ ಬಳಸಿ ಮಾಡಬೇಕು. ಕ್ವಶನ್ ನಂಬರ್ 2, spell these words through and signs. A1 Helen, B1 was. ಅಂದ್ರೆ ಇಲ್ಲಿ ಕೊಟ್ಟಿರೋ ಪದಗಳ ಲೆಟರ್ಸ್ನ ನಾವು ಹ್ಯಾಂಡ್ ಬಳಸಿ ಮಾಡಬೇಕು. ಕ್ವಶನ್ ನಂಬರ್ 3, how do people who cannot see read? ಅಂದ್ರೆ ನೋಡಲಾಗದವರು ಹೇಗೆ ಓದುತ್ತಾರೆ? ಆನ್ಸರ್, blind people can read books using the
Braille system where they can read the alphabets through touch. ಅಂದ್ರೆ ಅಂಧರು ಬ್ರೈಲ್ ವ್ಯವಸ್ಥೆಯನ್ನು ಬಳಸಿಕೊಂಡು ಪುಸ್ತಕಗಳನ್ನು ಓದಬಹುದು. ಅಲ್ಲಿಯವರು ಓದಬಹುದು ಸ್ಪರ್ಶದ ಮೂಲಕ. ಕ್ವಶನ್ ನಂಬರ್ 4. ವಾಟ್ ಈಸ್ ದ ಸ್ಕ್ರಿಪ್ಟ್ ಫಾರ್ ಚಿಲ್ಡ್ರನ್ ಹೂ ಕೆನಾಟ್ ಸಿ ಕಾಲರ್ಡ್? ಅಂದ್ರೆ ಮಕ್ಕಳಿಗೆ ಸ್ಕ್ರಿಪ್ಟ್ ಏನು ಕರೆಯುವುದನ್ನು ನೋಡಲು ಸಾಧ್ಯವಿಲ್ಲವೇ? ಆನ್ಸರ್: ವುಡ್ ಗಿಫ್ಟ್ ಬ್ರೈಲಿ ಬುಕ್ಸ್ ಟು ದ ಚಿಲ್ಡ್ರನ್ ಹೂ ಕೆನಾಟ್ ಸಿ. ಅಂದ್ರೆ ಕಣ್ಣು ಕಾಣದ ಮಕ್ಕಳಿಗೆ ನಾನು ಬ್ರೈಲ್ ಪುಸ್ತಕವನ್ನು ಉಡುಗೊರೆಯಾಗಿ ನೀಡುತ್ತೇನೆ. ಕ್ವಶನ್ ನಂಬರ್ 6. ಲುಕ್ ಅಟ್ ದ ಸೈನ್ಸ್ ಫಾರ್ ದ ಲೆಟರ್ಸ್ ಆಫ್ ದ ಅಲ್ಫಾಬೆಟ್. ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ಲ, ಇದೇ ತರ ನಾವು ಹ್ಯಾಂಡ್ ಯೂಸ್ ಮಾಡಿ ಈ ತರ ಸೈನ್ಸ್ನ ಮಾಡಬೇಕು. ಅಂದ್ರೆ ಲೆಟರ್ಸ್ನ ಮಾಡಬೇಕು. ಇಲ್ಲಿ ಎ ಇಂದ ಝೆಡ್ ವರ್ಗೂ ಅಲ್ಫಾಬೆಟ್ನ ಹ್ಯಾಂಡ್ ಅಲ್ಲಿ ಮಾಡಿದ್ದಾರೆ. ಲೆಟ್ಸ್ ರೈಟ್. ಮ್ಯಾಚ್ ದ ಟೂ ಪಾರ್ಟ್ಸ್ ಆಫ್ ಸೆಂಟೆನ್ಸ್ ಗಿವನ್ ಅಂಡರ್ ಕಾಲಮ್ ಎ ಅಂಡ್ ಬಿ. Add but to join the two parts and write complete sentence. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಕಾಲಮ್ ಎ ಮತ್ತು ಬಿ ಅಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಎರಡನ್ನು ಸೇರಿಸಿ ಒಂದು ವಾಕ್ಯ ಮಾಡಬೇಕು. ಈ ವಾಕ್ಯವನ್ನು ಕೆಳಗಡೆ ಲೈನ್ಸ್ ಕೊಟ್ಟಿದ್ರಲ್ಲ ಅಲ್ಲಿ ಬರಿಬೇಕು. ಫಸ್ಟ್ ಒನ್, ಹೆಲೆನ್ ಲೀವ್ಡ್ ಆಫ್ಟರ್ ಹರ್ ಇಲ್ನೆಸ್. ಅದಕ್ಕೆ C1. She could not hear or see. Helen lived after her illness. ಇಲ್ಲಿ ಬಟ್ ಅಂತ ಇದೆ. ಈ ಬಟ್ ಅನ್ನೋ ಪದನ ಸೇರಿಸ್ಬಿಟ್ಟು ನಾವು ಸೆಂಟೆನ್ಸ್ ನ ಮಾಡಿದೀವಿ. She could not hear or see. Second one, she could not see or hear. ಕಾಲಮ್ ಬಿ ನಲ್ಲಿ ಈತ್ ಒನ್. She was very intelligent. ಇದಕ್ಕೂ ಕೂಡ ನಾವು ಬಟ್ಟನ್ನ ಯೂಸ್ ಮಾಡಿ ಸೆಂಟೆನ್ಸ್ ನ ಮಾಡಬೇಕು. ಶಿ ಕುಡ್ ನಾಟ್ ಸಿ ಆರ್ ಇಯರ್ ಬಟ್ ಶಿ ವಾಸ್ ವೆರಿ ಇಂಟೆಲಿಜೆಂಟ್. ಥರ್ಡ್ ಒನ್, ಪೀಪಲ್ ಥಾಟ್ ದಟ್ ಶಿ ಕುಡ್ ನಾಟ್ ಲರ್ನ್ ಎನಿಥಿಂಗ್. ಕಾಲಮ್ ಬಿ ನಲ್ಲಿ ಏತ್ ಒನ್. ಹರ್ ಮದರ್ ಥಾಟ್ ಶಿ ಕುಡ್ ಲರ್ನ್. ಇದಕ್ಕೂ ಬಟ್ನ ಸೇರಿಸಿ ಬರಿಬೇಕು. ಪೀಪಲ್ ಥಾಟ್ that she could not learn anything, but her mother thought she could learn. Fourth one, Helen copied the words. Column B nalliro beat one. She did not understand what she was doing. ಈ ಸೆಂಟೆನ್ಸ್ ಗೂ ಕೂಡ ನಾವು ಬಟ್ನ ಸೇರಿಸಬೇಕು. Helen copied the words, but she did not understand what was she doing. Fifth one, Miss Sullivan was strict. Column B nalliro deet one. She was kind to Helen. ಈ ಸೆಂಟೆನ್ಸ್ ಗೂ ಕೂಡ ನಾವು ಬಟ್ನ ಸೇರಿಸಬೇಕು. Miss Sullivan was strict, but she was kind to Helen. First one, Helen lived after her illness, but she could not hear or see. Second one, she could not see or hear, but she was very intelligent. Third one, people thought that she could not learn anything, but her mother thought that she could learn. Fourth one, Helen copied the words, but she did not understand what she was doing. Fifth one, Miss Sullivan was strict, but she was kind to Helen. Team time. First one, read the following sentence. Eighth one, her clothes were always dirty. Always ಅಂದ್ರೆ ಯಾವಾಗಲೂ. ಈ ಸೆಂಟೆನ್ಸ್ ಅರ್ಥ ಅವಳ ಬಟ್ಟೆ ಯಾವಾಗಲೂ ಕೊಳಕು. Beat one, she was often angry. ಅಂದ್ರೆ
ಅವಳು ಆಗಾಗ್ಗೆ ಕೋಪಗೊಳ್ಳುತ್ತಿದ್ದಳು. ಆಫನ್ ಅಂದ್ರೆ ಆಗಾಗ್ಗೆ. ಸೀಟ್ 1. Sometimes she lay on the floor. Sometimes ಅಂದ್ರೆ ಕೆಲವೊಮ್ಮೆ. ಅಂದ್ರೆ ಕೆಲವೊಮ್ಮೆ ಅವಳು ನೆಲದ ಮೇಲೆ ಮಲಗಿದ್ದಳು. D1. Her parents never scolded her. ನೆವರ್ ಅಂದ್ರೆ ಎಂದಿಗೂ. ಈ ಸೆಂಟೆನ್ಸ್ ನ ಅರ್ಥ ಆಕೆಯ ಪೋಷಕರು ಅವಳನ್ನು ಎಂದಿಗೂ ಗದರಿಸಲಿಲ್ಲ. Second one question. Ask yourself the following questions. Put a tick under the right column. ಅಂದ್ರೆ ಈ ಕೆಳಗಿನ ಪ್ರಶ್ನೆಗಳನ್ನು ನೀವೇ ಕೇಳಿಕೊಳ್ಳಿ. ಬಲ ಕಾಲಂ ಅಡಿಯಲ್ಲಿ ಟಿಕ್ ಅನ್ನು ಹಾಕಿ. Third one. Now your friend will ask you the same questions. ಅಂದ್ರೆ ಈಗ ನಿಮ್ಮ ಸ್ನೇಹಿತನು ನಿಮಗೆ ಅದೇ ಪ್ರಶ್ನೆಗಳನ್ನು ಕೇಳುತ್ತಾನೆ. Questions. How often do you? 8th one. Obey your parents? Always. B. Visit your grandparents? Often. Sixth one. Fight with your brother or sister sometimes. D1 one. Help others often. E. Throw waste in the dustbin always. F. Switch off the lights when you go out of the room always. G. Leave the tap on while brushing your teeth never. H. Tear pages from your notebook never. Thank you for the watching. Subscribe my channel Pathya Pustaka.